ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿನ್ನನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿದ್ದೇವೆ. ಸ್ವಲ್ಪ ಸಮಯ ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರಾತ್ಮನೇ ನೀವು ನನ್ನೊಟ್ಟಿಗೆ ಮಾತನಾಡುವಾಗ, ಅಪ್ಪ ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ಮಾತಿನ ಮುಖಾಂತರ ನಾವು ಆತ್ಮೀಯವಾಗಿ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕಾಗುವಂತೆ ಅಪ್ಪ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಈ ವಾಕ್ಯ ಕೇಳುವ ಎಲ್ಲ ಹೃದಯದಲ್ಲಿ ಅಪ್ಪ ನೀವು ಕಾರ್ಯ ಮಾಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಆಮೇನ್. ಇವತ್ತಿನ ವಾಕ್ಯ ಅಂಶ, ಯೇಸುವನ್ನ ಹಿಂಬಾಲಿಸುವವರು ಯಾರು? ಯೇಸುವನ್ನ ಹಿಂಬಾಲಿಸುವವರು ಯಾರು? ಅದಕ್ಕೆ ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ ಹೇಳಿದ ಪ್ರಕಾರ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು, ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವವರು, ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರತಿಫಲವಾದಂತಾದರು ಎಂಬುದಾಗಿ. ಮೊಟ್ಟ ಮೊದಲನೇದಾಗಿ ದೇವರನ್ನ ಯೇಸುವನ್ನ ಹಿಂಬಾಲಿಸೋರು ಯಾರಂದ್ರೆ, ಮೊದಲನೇದಾಗಿ ಮಲಿನರಾಗದವರು. ಅಂದ್ರೆ ತನ್ನ ಪ್ರಾಣಾತ್ಮ ಶರೀರಗಳನ್ನ ಯಾವುದೇ ರೀತಿಯ ಮಲಿನ ಮಾಡಿಕೊಳ್ಳದೆ, ಸುಕ್ಕು ಕಳಂಕ ಮಾಡಿಕೊಳ್ಳದೆ, ಲೋಕಾನುಸಾರವಾಗಿ ಜೀವಿಸುತ್ತಾ ಲೋಕದಲ್ಲಿ ಶರೀರಕ್ಕೆ ಬೇಕಾದ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ, ಈ ಕಣ್ಣುಗಳು ನೋಡುವಂಥದ್ದನ್ನೆಲ್ಲ ಆಕಾಂಕ್ಷಿಸುತ್ತಾ, ಮತ್ತು ಮನುಷ್ಯನು ಈ ಲೋಕದಲ್ಲಿ ಅನೇಕ ಬೇಡವಾದಗಳಿದೆ, ಅದನ್ನೆಲ್ಲ ತನ್ನ ಶರೀರದಲ್ಲಿ ಅಳವಡಿಸ್ಕೊಂಡು ತನ್ನನ್ನು ತಾನು ಮಲಿನ ಮಾಡಿಕೊಳ್ಳುವಂಥವನು ದೇವರು ಹಿಂಬಾಲಿಸೋದಿಲ್ಲ. ತನ್ನನ್ನು ತಾನು ಯಾರು ಶುದ್ಧೀಕರಿಸಿಕೊಂಡು ಯೇಸು ಕ್ರಿಸ್ತನ ನಂಬಿ ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಜೀವಿಸುತ್ತಾ ತನ್ನ ಪ್ರಾಣ ದೇಹಾತ್ಮಗಳನ್ನು ಶುದ್ಧೀಕರಿಸಿಕೊಂಡು ಯಾವುದೇ ಕಾರಣಕ್ಕೂ ಪಾಪ ಮಾಡದೆ ತನ್ನ ಶರೀರವನ್ನ ಮಲಿನ ಮಾಡಿಕೊಳ್ಳದೆ ಇರುವಂತ ಅವರು ಯೇಸು ಕ್ರಿಸ್ತನ ಹಿಂಬಾಲಿಸುವರು. ಅವರು ಯೇಸು ಕ್ರಿಸ್ತನ ಜೊತೆಯಲ್ಲಿ 1000 ವರ್ಷಗಳ ಆಳ್ವಿಕೆಯಲ್ಲಿ ಅವರು ಮತ್ತೆ ಬರ್ತಾರೆ. ರಹಸ್ಯ, ಯೇಸು ಕ್ರಿಸ್ತನ ರಹಸ್ಯದ ಬರೋಣ ಒಂದಿದೆ. ಆ ಬರೋಣದಲ್ಲಿ ಯಾರು ತಮ್ಮನ್ನು ತಾವು ಮಲಿನ ಮಾಡಿಕೊಳ್ಳದೆ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಿಕೊಂಡು ಯೇಸು ಕ್ರಿಸ್ತನ ನಾಮದಡಿಯಲ್ಲಿ ಜೀವಿಸುತ್ತಾ ಮತ್ತೆ ಈ ಲೋಕವನ್ನು ಒಂದು ವೇಳೆ ಸಮಯ ಮೀರಿ ಕತ್ತನಲ್ಲಿ ನಿದ್ದೆ ಮಾಡಿದ್ರು, ರಹಸ್ಯ ಬರೋಣದಲ್ಲಿ ಎಲ್ಲರೂ ಎಬ್ಬಿಸಲ್ಪಟ್ಟು ಈ ಲೋಕದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಅವರು ಯೇಸು ಕ್ರಿಸ್ತನೊಟ್ಟಿಗೆ ಬರ್ತಾರೆ. ಯಾರು ತಮ್ಮನ್ನು ತಾವು ಮಲಿನ ಮಾಡಿಕೊಳ್ಳದವರು. ಎರಡನೇದಾಗಿ ಕುರಿಯಾದಾತನನ್ನು ಹಿಂಬಾಲಿಸುವವರು. ಅಂದ್ರೆ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾದಾತನಾಗಿದ್ದಾನೆ. ಆ ಸ್ಥಾನಿಕನಾದ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಆತನು ಹೇಳ್ತಾನೆ, ಅಗೋ ದೇವರು ನೇಮಿಸಿದ ಯಜ್ಞದ ಕುರಿ ಎಂಬುದಾಗಿ, ಲೋಕ ಪಾಪವನ್ನು ನಿವಾರಣೆ ಮಾಡಿಸುವುದಕ್ಕೋಸ್ಕರ ಬರ್ತಾನೆ ಎಂಬುದಾಗಿ. ಅಂದ್ರೆ ದೇವರು ತನ್ನ ಏಕೈಕ ಮಗನಾದಂತ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾದಾತನಾಗಿ ಈ ಲೋಕಕ್ಕೆ ಕಳಿಸಲ್ಪಡ್ತಾನೆ. ಹಾಗಾಗಿ ಆ ಯಜ್ಞದ ಕುರಿಯಾದಾತನ ಆಜ್ಞೆಗೆ ಒಳಗಾಗಿ ಆತನ ಮಾತುಗಳನ್ನು ಸ್ವೀಕರಿಸಿ ತಮ್ಮ ಹೃದಯ ಎಂಬ ಹಲಗೆ ಮೇಲೆ ಬರ್ಕೊಂಡು ಆತನ ಆಜ್ಞೆಯನ್ನು ಒಂದು ಚಾಚು ತಪ್ಪದೆ ನೆರವೇರಿಸುವಂಥವರು ಯಜ್ಞದಾತನ ಕುರಿ ಯಜ್ಞ ವನ್ನು ಅರ್ಪಿಸುವಂತ ಕುರಿಯಾದಾತನನ್ನ ಹಿಂಬಾಲಿಸೋರಾಗಿರ್ತಾರೆ. ಅಂದ್ರೆ ಮೊದಲನೇದಾಗಿ ಮಲಿನರಾಗದವರು, ಎರಡನೇದಾಗಿ ಕುರಿಯಾದಾತನನ್ನು ಹಿಂಬಾಲಿಸುವವರು, ಮೂರನೇದಾಗಿ ಕ್ರಿಸ್ತನಿಗೆ ಸ್ವಕೀಯ ಜನರಾಗಿರುವರು. ಯಾರು ಕ್ರಿಸ್ತನಿಗೆ ಸ್ವಕೀಯ ಜನರಾಗಿರೋರು? ಯಾರು ಕ್ರಿಸ್ತನಿಗೆ ಸ್ವಕೀಯ ಜನರಾಗಿರುತ್ತಾರೆ ಎಂಬುದಾಗಿ ನಾವು ನೋಡುವಾಗ, ಯೇಸು ಕ್ರಿಸ್ತನನ್ನ ತಮ್ಮ ಹೃದಯದಲ್ಲಿ ಹೃದಯಪೂರ್ವಕ ಸ್ವೀಕಾರ ಮಾಡಿ ಆತನ ಆಜ್ಞೆಗಳನ್ನು ಕೈಕೊಂಡು
ತನ್ನ ನಾಲಿಗೆಯಿಂದ ಯೇಸು ಕ್ರಿಸ್ತ ನಿಜವಾದ ದೇವರು ಎಂಬುದಾಗಿ ಉಚ್ಚಾರ ಮಾಡಿ ಆ ಯೇಸು ಕ್ರಿಸ್ತನನ್ನ ತನ್ನ ಏನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಂಥವರು ಆ ಯೇಸು ಕ್ರಿಸ್ತನಿಗೆ ಸ್ವಕೀಯ ಜನರಾಗಿರ್ತಾರೆ. ಯೇಸು ಕ್ರಿಸ್ತನ ನೋಡ್ರಿ, ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಂದ್ರೆ 10ನೇ ಅಧ್ಯಾಯ 9ನೇ ವಚನ, ಅದೇನೆಂದ್ರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಆ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನ್ನ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುದು ಮುಖಾಂತರ ಮೂಲಕ ನೀತಿಯೇ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗುತ್ತೆ ಎಂಬುದಾಗಿ. ಅಂದ್ರೆ ಹೃದಯದಿಂದ ಬಾಯಿಂದ ಕೂಡ ಆತನ ಅರಿಕೆ ಮಾಡಬೇಕು, ನಂಬಬೇಕಾಗಿದೆ. ಆ ಯೇಸು ಕ್ರಿಸ್ತನನ್ನ ಯಾರು ಈ ರೀತಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ತಾರೋ ಅವರು ಆತನಿಗೆ ಸ್ವಕೀಯ ಜನರಾಗಿರ್ತಾರೆ, ಆತನನ್ನು ಹಿಂಬಾಲಿಸುವರಾಗಿರ್ತಾರೆ. ಹಾಗಾಗಿ ಪ್ರಿಯರೇ, ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಾಗ, ಯೇಸು ಕ್ರಿಸ್ತನನ್ನ ನಂಬಿ ಯೇಸು ಕ್ರಿಸ್ತನ ಆಜ್ಞೆಗೆ ಒಳಗಾಗಿ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಿಕೊಂಡು ಆತನನ್ನ ಕಷ್ಟ ಬಂದ್ರು, ನಷ್ಟ ಬಂದ್ರು, ವೇದನೆ ಬಂದ್ರು, ಸಂಕಟಗಳು ಬಂದ್ರು, ಏನೇ ಬಂದ್ರು ಆತನು ಬಿಡದೆ ಆತನ ಹಿಂಬಾಲಿಸೋರು ಆತನಿಗೆ ಸ್ವಕೀಯ ಜನರಾಗಿರ್ತಾರೆ. ಹಾಗಾಗಿ ನಾವು ಪ್ರಕಟಣೆ 14:4 ನೋಡಿದಂಗ ಸ್ತ್ರೀ ಸಹವಾಸದಿಂದ ಮಲಿನರಾಗದವರು, ಅಂದ್ರೆ ಯಾವುದೇ ಕಾರಣಕ್ಕೂ ಸ್ತ್ರೀಯ ಸಹವಾಸ, ಇದೊಂದು ಕೆಲವರು ಇದ್ದಾರೆ. ಯಾರು? ಉದಾಹರಣೆಗೆ ನನಗೆ ಗೊತ್ತಿರೋ ಮಟ್ಟಿಗೆ ಬೈಬಲ್ ಅಲ್ಲಿ ಕೆಲವರು ಇದ್ದಾರೆ. ಮತ್ತು ಯೇಸನ್ನ ಗುಂಟೂರು ಯೇಸನ್ನ ಕೂಡ ಅವರು ಮದುವೆ ಮಾಡಿಕೊಳ್ಳದೆ ತನ್ನ ಜೀವಿತವೆಲ್ಲ ಸ್ತ್ರೀ ಸಹವಾಸದಿಂದ ದೂರ ಇದ್ದರು. ಹಾಗೆ ಇನ್ನು ಅನೇಕರು ಪ್ರಪಂಚದಲ್ಲಿ ಇದ್ದಾರೆ. ಪುರುಷನನ್ನು ಅರಿಯದವರು ಅನೇಕರಿದ್ದಾರೆ. ಅವರು ದೇವರಿಗಾಗಿ ತಮ್ಮನ್ನು ತಾವು ಮೀಸಲಾಗಿ ಇಟ್ಕೊಂಡಿರ್ತಾರೆ. ಸ್ತ್ರೀ ಸಹವಾಸ ಆಗಲಿ ಪುರುಷರ ಸಹವಾಸ ಅಲ್ಲದೆ ತನ್ನ ಶರೀರವನ್ನು ಕಾಪಾಡಿಕೊಂಡಿರುವಂಥವರು. ಮತ್ತು ಕನ್ಯರಂತೆ ನಿಷ್ಕಳಂಕರು, ಅಂದ್ರೆ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಕನ್ಯೆಯಾಗಿ ನಿಷ್ಕಳಂಕಳಾಗಿರ್ತಾಳೋ ಅದೇ ರೀತಿಯಲ್ಲಿರುವಂತ ನಿಷ್ಕಳಂಕರು, ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನಿಂದೇ ಹೋಗುವರು. ಅಂದ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ 12 ಜನ ಶಿಷ್ಯರಿದ್ರು. 12 ಜನ ಶಿಷ್ಯರಲ್ಲಿ 12 ಜನ ಆತನ ಹಿಂಬಾಲಿಸಲಿಲ್ಲ. 12 ಜನ 12 ವಿಧವಾಗಿದ್ದರು. ಅಲ್ಲಿ ತೋಮನ್ನು ನೋಡಿದ್ರೆ ನಾನು ಆತನ ಏನು ಕೈಯಲ್ಲಿ ಬೆರಳು ಮೊಳೆಗಳು ಒಡೆದಿರುವಂತ ಅಂಗೈಗಳಲ್ಲಿ ನಾನು ಕೈ ಹಾಕಿ ನೋಡಿದ್ರೆ ಮಾತ್ರ, ಬೆರಳಾಕಿ ನೋಡಿದ್ರೆ, ಪಕ್ಕೆಯಲ್ಲಿ ಬೆರಳಾಕಿ ನೋಡಿದ್ರೆ ನಾನು ನಂಬ್ತೀನಿ ಅಂತಾರೆ. ಇನ್ನು ಇಬ್ಬರು, ನಾನು ಒಬ್ಬರು ಬಲಗಡೆಯಲ್ಲಿ ಒಬ್ಬರು ಎಡಗಡೆಯಲ್ಲಿ ಇರ್ಬೇಕು ಅಂತಾನೆ. ಅದರಲ್ಲಿ ಇಸ್ಕರಿಯೋತ್ ಯೂದನು ಅವನು ಖಜಾಂಚಿ ಹಣದ ಆಸೆಗೆ ಒಳಪಟ್ಟಿರ್ತಾನೆ. ಇನ್ನೊಬ್ಬನು ಯೇಸು ಸ್ವಾಮಿಯ ಹೃದಯದ ಮೇಲೆ ಇರ್ತಾನೆ. ಯಾರು? ಯೋಹಾನನು. ಪೇತ್ರನಾದರ ಲೀಡರ್ಶಿಪ್ ಅಲ್ಲಿ. ಹೀಗೆ 12 ಜನ 12 ರೀತಿಯಲ್ಲಿ ಇರ್ತಾರೆ. ಆದರೆ ಯಾರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾರೆ, ಯೇಸು ಕ್ರಿಸ್ತನ ಹಿಡ್ಕೊಳ್ಪಟ್ಟಂತ ಸಮಯದಲ್ಲಿ ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಪೇತ್ರನು ಕೂಡ ಯಾರು ಬಿಟ್ಟು ಹೋದ್ರು ನಾನು ನಿನ್ ಬಿಟ್ಟು ಹೋಗಿದ್ದಿಲ್ಲ ಅಂತಾನೆ. ಆದ್ರೆ ಅವನು ಓಡಿ ಹೋಗ್ತಾನೆ. ಅವನು 3 ಸಾರಿ ಸುಳ್ಳು ಹೇಳ್ತಾನೆ, ನಾವು ಗೊತ್ತಿಲ್ಲ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ ಅಂತಾನೆ. ಈ ರೀತಿ ಒಬ್ಬೊಬ್ಬರದು ಒಂದೊಂದು ರೀತಿ ಇತ್ತು. ಆದರೆ ಪ್ರಿಯ ನನ್ನ ಸಹೋದರೇ, ಆತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಯಾರು ಆತನ ಆಜ್ಞೆಗೆ ವಿಧೇಯರಾಗಿ ಏನೇ ಲೋಕದಲ್ಲಿ ಏನೇ ಶ್ರಮಗಳು ಬರಲಿ ಅವರನ್ನು ಬಿಡದೆ, ಯೇಸುವನ್ನು ಬಿಡದೆ ಹಿಂಬಾಲಿಸ್ತಾರೋ ಅವರು ಆತನ ಯಜ್ಞದ ಕುರಿಯಾದಾತನನ್ನ ಹಿಂಬಾಲಿಸುವರು. ಮನುಷ್ಯರೊಳಗೆ ಸ್ವಕೀಯ ಜನರಾಗಿ ಕೊಳ್ಳಲ್ಪಟ್ಟು ದೂತರಿಗೆ ಯಜ್ಞದ ಕುರಿಯಾದದನ್ನು ಪ್ರಥಮ ಫಲದಂತಾದರು. ಅಂದ್ರೆ ಪ್ರಥಮ ಫಲ ಅಂದ್ರೆ ಸಂಪೂರ್ಣವಾಗಿ ತಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಂಡು, ನೀನಲ್ಲದೆ ಬೇರೆ ಯಾರು ಇಲ್ಲ ನನ್ನ ಜೀವಿತದಲ್ಲಿ ಅಂತೇಳಿ ಮೊದಲನೇ ಸ್ಥಾನ ದೇವರಿಗೆ ಯಾರು ಕೊಡ್ತಾರೋ ಅವರು. ಈ ರೀತಿಯಾಗಿ ಮಲಿನರಾಗದವರು, ಕುರಿಯಾದಾತನ ಹಿಂಬಾಲಿಸುವವರು, ಕ್ರಿಸ್ತನಿಗೆ ಸ್ವಕೀಯ ಜನರಾಗಿರುವಂತವರು ಆತನ ಹಿಂಬಾಲಿಸುವವರಾಗಿರ್ತಾರೆ. ನಾವು ಹಾಗೆ ಬೈಬಲ್ ಅನುಸಾರ ನೋಡುವಾಗ ಯೆಹೋಶುವನು
ಮೋಶೆನ ಹಿಂಬಾಲಿಸ್ತಾನೆ. ಯೆಹೋಶುವನು ಮೋಶೆನ ಹಿಂಬಾಲಿಸ್ತಾನೆ. ನಾವು ನೋಡ್ತೇವೆ ಧರ್ಮೋಪದೇಶ ಕಾಂಡದಲ್ಲಿ 31ನೇ ಅಧ್ಯಾಯದಲ್ಲಿ 3ನೇ ವಚನ ನೋಡುವಾಗ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಇಲ್ಲಿ ನಾವು ನೋಡ್ತೀವಿ ಬಹಳ ಸ್ಪಷ್ಟವಾಗಿ, ಇಲ್ಲಿ ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ಯೆಹೋವನು ಆಜ್ಞಾಪಿಸಿದ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಅಷ್ಟೇ ಅಲ್ಲದೆ ಅವನು ಬಾಲ್ಯದಿಂದಲೂ ಯೆಹೋವನ ಈ ಮೋಶೆಯನ್ನೇ ಹಿಂಬಾಲಿಸ್ತಾ ನಡೀತಾ ಇರ್ತಾನೆ. ಯಾರು? ಯೆಹೋಶುವನು ತನ್ನ ಬಾಲ್ಯದಿಂದಲೇ ಮೋಶೆ ಏನ್ ಹೇಳ್ತಾನೋ ಅದರ ಪ್ರಕಾರ ಆತನ ಶಿಷ್ಯನಾಗಿ ಆತನು ಮುಂದುವರಿತಾನೆ. ಆತನು ಮುಂದುವರಿತಾನೆ. ಮತ್ತು ಯೆಹೋಶುವ 1ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರೇ ಯೆಹೋಶುವನೊಟ್ಟಿಗೆ ಮಾತನಾಡ್ತಾನೆ. ಏನೆಂದು ಮಾತನಾಡ್ತಂದ್ರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಅಂದ್ರೆ ಮೋಶೆ ಜೊತೆಯಲ್ಲಿ ಯಾವ ರೀತಿ ನಾನು ಇದ್ದನೋ ಅದೇ ಪ್ರಕಾರ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ದೇವರೇ ಯೆಹೋಶುವನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಪ್ರೇರೆ, ಯೆಹೋಶುವನು ಮೋಶೆ ಏನ್ ಹೇಳ್ತಾನೋ ಅದರ ಪ್ರಕಾರ ಆತನು ಜೀವಿಸ್ತಾ ಇರ್ತಾನೆ. ಒಂದು ಸಾರಿ ಕೆಲವು ಜನರನ್ನ ಕಾನಾನ್ ದೇಶವನ್ನ ಸುತ್ತಲೂ ಪ್ರದೇಶಗಳನ್ನ ಅದು ಹೇಗಿದೆ ನೋಡ್ಕೊಂಡು ಬನ್ರಿ ಅಂತ ಹೋಗುವಾಗ ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗಿ ಏನ್ ಮಾಡ್ತಾರೆ, ಗುಣಗುಡ್ತಾರೆ. ಅಲ್ಲಿ ಎತ್ತರ ಜನಗಳು ಅವ್ರು ನಾವು ಸೋಲ್ಸಕ್ಕಾಗಲ್ಲ, ಅವು ಬಲಿಷ್ಠರಾಗಿದ್ದಾರೆ. ಆದ್ರೆ ಯೆಹೋಶುವನು ಮತ್ತು ಕಾಲೇಬನು ಮಾತ್ರ ಆ ಮೋಶೆ ಮಾತು ಒಡಂಬಟ್ಟು, ಇಲ್ಲ ನಾವು ಅವ್ರನ್ನ ಸೋಲಿಸ್ಬೋದು, ಅವ್ರು ಜಯಿಸ್ಬೋದು, ದೇವರ ಶಕ್ತಿ ದೇವರ ಬಲ ನಮ್ಮೊಟ್ಟಿಗೆ ಇರ್ತದೆ, ದೇವರು ನಮ್ಮೊಟ್ಟಿಗೆ ಇರುವಾಗ ಅವ್ರನ್ನ ಯಾರನ್ನೇ ಆಗ್ಲಿ ನಾವು ಸೋಲಿಸ್ಬೋದು ಎಂಬುದಾಗಿ ಮೋಶೆ ಏನೇ ಆಜ್ಞೆ ಹೇಳ್ತಾನೋ ಅದೇ ಪ್ರಕಾರ ಯೆಹೋಶುವನು ಮೋಶೆಯನ್ನು ಹಿಂಬಾಲಿಸ್ತಾ ಇರ್ತಾನೆ. ಅವನ ಜೀವಿತ ಕಾಲೆಲ್ಲ ಮೋಶೆ ಭೂಮಿ ಮೇಲೆ ಜೀವಿಸೋ ತನಕ ಮೋಶೆಯ ನೆಚ್ಚಿನ ಶಿಷ್ಯನಾಗಿ ತನ್ನ ಮಕ್ಕಳಿಗಿಂತ ತನ್ನ ಸಂಬಂಧಗಳಿಗಿಂತ ಹೆಚ್ಚಾಗಿ ಮೋಶೆಯೊಟ್ಟಿಗೆ ಯೆಹೋಶುವನು ಹಿಂಬಾಲಿಸ್ತಾನೆ. ಹಾಗಾಗಿ ಆ ಮೋಶೆಯ ನಂತರ ಆ ಮೋಶೆಯ ಸ್ಥಾನವನ್ನ ಆ ದೇವಾದಿ ದೇವನು ಯೆಹೋಶುವನಿಗೆ ಒಪ್ಪಿಸಿಕೊಡ್ತಾನೆ. ಯೆಹೋವನಿಗೆ ಒಪ್ಪಿಸಿಕೊಟ್ಟು ಯೆಹೋಶುವ ಆ ಇಸ್ರಾಯೇಲರನ್ನೆಲ್ಲ ಆ ಕಾನಾನ್ ದೇಶದಲ್ಲಿ ಎಲ್ಲೆಲ್ಲಿ ಸೇರಿಸಬೇಕೋ ಅವನು ಮುಂದಾಳತ್ವದಲ್ಲಿ ಅವನು ಸೇರಿಸ್ತಾನೆ. ಹಾಗಾಗಿ ಮತ್ತು ಎರಡನೇದಾಗಿ ನೋಡುವಾಗ ಎಲೀಷನು ಎಲಿಯನನ್ನ ಹಿಂಬಾಲಿಸ್ತಾನೆ. ಎಲೀಷನು ಹಿಂಬಾಲಿಸ್ತಾನೆಂದಾಗಿ ನಾವು 2ನೇ ಅರಸುಗಳಲ್ಲಿ ನೋಡ್ತೇವೆ. 2ನೇ ಅರಸುಗಳಲ್ಲಿ ನಾವು 2ನೇ ಅಧ್ಯಾಯ 1ನೇ ವಚನ ಮತ್ತು 4ನೇ ವಚನ 9ನೇ ವಚನಗಳಲ್ಲಿ ನೋಡುವಾಗ ಅಲ್ಲಿ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ನೋಡ್ರಿ, 1ನೇ ವಚನ ಹೇಳ್ತಂದ್ರೆ, ಯೆಹೋವನು ಎಲಿಯನನ್ನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೋದನು. ಅಂದ್ರೆ ಎಲಿಯನು ಎಲ್ಲಿ ಹೋದ್ರು, ಎಲಿಯನ್ ಹೇಳ್ತಾನೆ, ನಮ್ಮ ದೇವರು ಬೇತೇಲ್ಗೆ ಹೋಗ್ಬೇಕು ಅಂತ ಹೇಳಿದ್ದಾನೆ, ನೀನ್ ಇಲ್ಲೇ ಇರು ಅಂದ್ರೆ ಅವನೇನು ಆಣೆ ಇಡ್ತಾನೆ. ಏನಂತ? ಎಲೀಷನ್ ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ಪ್ರಿಯ ನನ್ನ ಸಹೋದರರೇ, ಎಲಿಯನಿಗೆ ದೇವರು ಹೇಳ್ತಾನೆ, ಎಲೀಷನನ್ನ ಶಿಷ್ಯನಾಗಿ ಆರಿಸ್ಕೊ ಅಂತೇಳಿ. ಶಿಷ್ಯನಾಗಿ ನಿನ್ನ ನಂತರ ನೀನು ಪರಲೋಕಕ್ಕೆ ಏರಿ ಬರಬೇಕಾಗಿದೆ. ಎಲಿಯನು ಸಜೀವವಾಗಿ, ಅವನು ಮೋಶೆ ಅಂದ್ರು ಮರಣ ಹೊಂದಿದನು,
ಎಲಿಯನು ಮರಣ ಹೊಂದಲಿಲ್ಲ ಭೂಮಿ ಮೇಲೆ, ಅವನು ಸಜೀವವಾಗಿ ಪರಲೋಕಕ್ಕೆ ಏರಿಸಲ್ಪಟ್ಟನು. ಕಾರಣ ಅಷ್ಟು ದೇವರ ಆಜ್ಞೆಗೆ ಒಳಗಾಗಿ ದೇವರನ್ನ ಹಿಂಬಾಲಿಸುವ ಆತನಾಗಿರ್ತಾನೆ. ಆದ್ರಿಂದ ಎಲಿಯನ ನಂತರ ಒಂದು ಶಿಷ್ಯತ್ವ ಬೇಕಾಗಿ ಎಲೀಷನನ್ನ ಆರಿಸ್ಕೊಂತ ಹೇಳುವಾಗ, ಎಲಿಯನು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ತನ್ನ ಕಂಬಳಿಯನ್ನು ತೆಗೆದು ಎಲೀಷನ ಮೇಲೆ ಹಾಕ್ತಾನೆ. ಎಲೀಷನು ಆ ಸಂದರ್ಭದಲ್ಲಿ 12 ಜೋಡಿ ಎತ್ತುಗಳನ್ನ ಕಟ್ಟಿ ತನ್ನ ಹೊಲದಲ್ಲಿ ಕೊನೆ ಜೋಡಿಯ ಎತ್ತನ ನೇಗಿಲು ಹಿಡಿಯನ್ನ ಹಿಡಿದು ಅವನು ಉಳ್ತಾ ಇರ್ತಾನೆ ಜಮೀನಲ್ಲಿ. ಎಲೀಷನು ಒಬ್ಬ ರೈತನಾಗಿರ್ತಾನೆ. ಆ ಉಳುವಂತ ಸಂದರ್ಭದಲ್ಲಿ ಇವನು ಹೋಗ್ತಾ ಹೋಗ್ತಾ ತನ್ನ ಮೈ ಮೇಲಿದ್ದ ಕಂಬಳಿಯನ್ನ ಎಲೀಷನ ಮೇಲೆ ಹಾಕಿದಾಗ ಅವನು ದೇವರಾತ್ಮ ಅಲ್ಲಿ ಕಾರ್ಯ ಮಾಡ್ತದೆ. ಆ ಎಲೀಷನು ಎಲಿಯನ ಹತ್ರ ಕೇಳ್ಕೊಳ್ತಾನೆ, ಅಯ್ಯ ನನ್ನ ತಂದೆ ತಾಯಿಗಳಿಗೆ ಒಂದು ಮುದ್ದಿಟ್ಟು ಬರೋದಕ್ಕಾಗಿ ಒಂದು ಅಪ್ಪಣೆ ಕೊಡು ಅಂತ ಹೇಳುವಾಗ, ಹೋಗು ನಿನ್ಗೆ ಏನ್ ಮಾಡಿದೆ, ನಿನ್ಗೆ ಯಾವ ಅಡ್ಡಿನೂ ಮಾಡ್ಲಿಲ್ವಲ್ಲ ಅಂತ ಹೇಳುವಾಗ ಅವನು ಓಡಿ ಹೋಗಿ ತಂದೆ ತಾಯಿಗಳನ್ನ ಸತ್ಕರಿಸಿ ತಾನು ಉಳುತ್ತಿರುವಂತ ಆ ಒಂದು ಜೋಡಿ ಎತ್ತುಗಳನ್ನ ಒದಿಸಿ ಅದೇ ಕಟ್ಟಿಗೆಯಲ್ಲಿ ಅದನ್ನ ಮಾಂಸವನ್ನು ಬೇಯಿಸಿ ಅಲ್ಲೆಲ್ಲ ಜನರಿಗೆ ಹಂಚಿಬಿಟ್ಟು ಆತನೇನ್ ಮಾಡ್ಬಿಡ್ತಾನೆ, ಬಂದು ಎಲಿಯನನ್ನ ಹಿಂಬಾಲಿಸ್ತಾನೆ. ಮತ್ತೆ ಅವನು ತನ್ನ ಮನೆ ಕಡೆಗೆ ತಿರುಗಿ ನೋಡೋದಿಲ್ಲ. ದೇವರ ಸೇವೆಯಲ್ಲಿ ಎಲಿಯನು ಎಲ್ಲಿ ಹೋಗ್ತಾನೋ, ಎಲಿಯನು ಏನು ಹೇಳ್ತಾನೋ ಅದನ್ನು ಫಾಲೋ ಮಾಡಿಕೊಂಡು ಎಲಿಯನ ಒಳ್ಳೆ ಶಿಷ್ಯನಾಗಿ ಯಾರು ಎಲೀಷನು ಹಿಂಬಾಲಿಸ್ತಾನೆ. ಆಗ ನಾನು ದೇವ್ರು ಕರೆದಿದ್ದು ನಾನು ಇನ್ನೊಂದು ಕಡೆ ಹೋಗ್ಬೇಕಂತ ಹೇಳಿದ್ರೆ, ಇಲ್ಲ ಯೆಹೋವನಾಣೆ, ನಿನ್ನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಸರಿ, ಜೊತೆಯಲ್ಲೇ ಹೋಗ್ತಾನೆ, ಜೊತೆಯಲ್ಲೇ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಮೊದಲು ಬೇತೇಲಿಗೆ ಹೋಗ್ತಾರೆ, ಅಲ್ಲಿಂದ ಮತ್ತೆ ಎರಿಕೋಗೆ ಹೋಗ್ಬೇಕು ಅಂತ ಹೇಳ್ತಾನೆ ದೇವರು. ಮತ್ತೆ ಅಲ್ಲಿ ಕೂಡ ನಾನು ಎರಿಕೋಗೆ ಹೋಗ್ಬೇಕು, ದೇವ್ರು ಹೇಳಿದ್ದಾನೆ, ನೀನು ದಯಮಾಡಿ ಇಲ್ಲೇ ಇರಂದ್ರೆ ನನ್ನ ಯೆಹೋವನ ಜೀವದಾಣೆ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಎಂದು ಉತ್ತರ ಕೊಟ್ಟು ಮತ್ತೆ ಎರಿಕೋಗೂ ಕೂಡ ಅವನ ಜೊತೆಯಲ್ಲಿ ಹೋಗ್ತಾನೆ. ತದನಂತರ ಮುಂದಕ್ಕೆ ಹಾಗೆ ಹೋಗಿ ನಾನು ಯೋರ್ದಾನಿಗೆ ಹೋಗ್ಬೇಕು ಅಂತ ಹೇಳಿದ್ದಾನೆ ದೇವರು, ನೀನು ಇಲ್ಲೇ ಇರೋ ಅಂತ ಹೇಳಿದ್ರೆ ಅಲ್ಲಿ ಕೂಡ ಅವನು ಬಿಡೋದಿಲ್ಲ, ಹಿಂಬಾಲಿಸ್ತಾನೆ ಇರ್ತಾನೆ. ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂತ ಹಿಂಬಾಲಿಸ್ತಾನೆ. ಹಾಗಾಗಿ ಪ್ರಿಯರೇ, ಆ ಹಿಂಬಾಲಿಸಂದ್ರೆ ಎಲಿಯನನ್ನ ಎಷ್ಟು ಮಾತ್ರಕ್ಕೂ ಎಲೀಷನ್ ಬಿಟ್ಟು ಕೊಡೋದಿಲ್ಲ. ಎಲ್ಲಿ ಹೋದ್ರೂ ನಾನು ನಿನ್ನ ಜೊತೆಯಲ್ಲೇ ಬರ್ತೀನಿ ಅಂತ ಆತನ ಹಿಂಬಾಲಿಸ್ಕೊಂಡು ಹೋಗಿ ಕೊನೆಗೆ ಎಲಿನೋ ದೇವ್ರ ಆಜ್ಞೆ ಆಗ್ತದೆ, ಮೇಲಕ್ಕೆ ಹೋಗ್ಬೇಕು. ಅವಾಗ ಸರಿ, ನಾನು ಹೋಗ್ಲೇಬೇಕಾಗಿದೆ, ನನ್ನಿಂದ ನಿನ್ಗೆ ಏನು ಆಗ್ಬೇಕಾಗಿದೆ, ಯಾವ ರೀತಿ ಉಪಕಾರ ಆಗ್ಬೇಕಾಗಿದೆ, ಯಾವ ರೀತಿ ಆಶೀರ್ವಾದ ಬೇಕಾಗಿದೆ ಅಂತ ಎಲಿಯನು ಎಲೀಷನನ್ನು ಕೇಳುವಾಗ ಅವನು ಏನ್ ಹೇಳ್ತಾನಂದ್ರೆ, ಅಪ್ಪ ನೀನು ಹೋಗೋದು ಸಹ ಕರೆಕ್ಟು, ಆದರೆ ನಿನ್ನಲ್ಲಿರುವಂತ ಆತ್ಮನ 2ರಷ್ಟು ಆಶೀರ್ವಾದ ನನಗೆ ಬೇಕು, 2ರಷ್ಟು ಆತ್ಮನ ಅಭಿಷೇಕ ನನಗೆ ಬೇಕು ಅಂತ ಹೇಳುವಾಗ ಎಲಿನ ಹೇಳ್ತಾನೆ, ನೀನು ದುರ್ಬಲವಾದನ್ನು ಕೇಳ್ಕೊಂಡಿದ್ಯಾ, ಆದ್ರೂ ಚಿಂತೆ ಇಲ್ಲ, ನಾನು ಆರೋಹಣವಾಗಿ ಮೇಲಕ್ಕೆ ಹೋಗಲ್ಪಡುವಾಗ ನೀನು ನನ್ನ ನೋಡುವುದಾದ್ರೆ ನನ್ನಿಂದ ನಿನ್ಗೆ ಒಂದು ಆಶೀರ್ವಾದ ಫಲ ಸಿಗುತ್ತೆ ಅಂತ ಹೇಳುವಾಗ ಹಾಗೆ ತಕ್ಷಣ ಬಿರುಗಾಳಿ ಸ್ಟಾರ್ಟ್ ಆಗ್ತದೆ. ಆ ಬಿರುಗಾಳಿ ಮುಖಾಂತರ ಆತನ ಏನು ಮೇಘ ವಾಹನನಾಗಿ ಪರಲೋಕಕ್ಕೆ ಏರುವಾಗ ಬಿಡ್ತಾನೆ ಎಲೀನು. ಆವಾಗ ಆತನ ಏರುವಾಗ ಅಪ್ಪ 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 ಅಂತ ಎಲೀಷನು ಕೂಗುವಾಗ ಅಲ್ಲೇನಾಗುತ್ತೆ ಪ್ರಿಯರೇ, ಆ ಮೇಲಿನಿಂದ ಎಲಿಯನ ಮೇಲಿದ್ದ ಕಂಬಳಿ ಕೆಳಗೆ ಬೀಳ್ತದೆ. ಆ ಕಂಬಳಿ ತಗೊಂಡೋಗಿ ಎಲಿಯನ ದೇವರು ಎಲ್ಲಿ ಅಂತೇಳಿ ಒಂದು ನದಿ ನೋಡಿಯುವಾಗ ಆ ನದಿ ಇಬ್ಬಾಗ ಆಗ್ಬಿಡ್ತದೆ. ಅಂದ್ರೆ 2ರಷ್ಟು ಆಶೀರ್ವಾದ ಎಲಿಯನ ಮುಖಾಂತರ ಎಲೀಷನು ಹೊಂದಿಕೊಳ್ತಾನೆ. ಎಲಿಯನು ತನ್ನ ಸತ್ಯವೇದಾನುಸಾರವಾಗಿ 7 ಅದ್ಭುತಗಳು ಮಾಡಿದ್ರೆ ಎಲೀಷನು 14 ಅದ್ಭುತಗಳು ಮಾಡ್ತಾನೆ. ಅಂದ್ರೆ ಎಲಿಯನನ್ನ ಆಶೀರ್ವಾದ ಹೊಂದಿಕೊಳ್ಳೋ ತನಕ, ದೇವರಾತ್ಮನ ಅಭಿಷೇಕ ಹೊಂದಿಕೊಳ್ಳೋ ತನಕ ಆತನ ಬಿಟ್ಟುಕೊಡ್ಲಿಲ್ಲ. ಹಾಗೆ ಪ್ರೇರೆ ಎಲೀಷನ್ ಹಿಂಬಾಲಿಸಿದ್ರ ಎಲಿಯನ ಶಕ್ತಿ 2ರಷ್ಟು ಎಲೀಷನ್ಗೆ ಬಂತು. 3ನೇದಾಗಿ ನಾವು ನೋಡುವಾಗ ಆ ರೂತಳು ನವೋಮಿಯನ್ನ ಏನ್ ಮಾಡ್ತಾಳೆ, ಹಿಂಬಾಲಿಸ್ತಾಳೆ. ರೂತಳು ನವೋಮಿಯನ್ನ ಹಿಂಬಾಲಿಸೋದನ್ನ ನಾವು ನೋಡ್ತೀವಿ. ಪ್ರಿಯರೇ, ನಾವು ರೂತಳು ಗ್ರಂಥದಲ್ಲಿ ನೋಡುವಾಗ
1ನೇ ಅಧ್ಯಾಯ 16, 17 ವಚನಗಳಲ್ಲಿ ನೋಡುವಾಗ ಅಲ್ಲಿ ಏನಾಗುತ್ತಂದ್ರೆ ಈ ನವೋಮಿ ಮತ್ತು ಆಕೆ ಗಂಡ ಅವರಿಬ್ಬರು ಏನ್ ಮಾಡ್ತಾರಂದ್ರೆ ಆ ಸಂದರ್ಭದಲ್ಲಿ ಆ ಒಂದು ಪ್ರಾಂತದಲ್ಲಿ ಏನು ನವೋಮಿ ಅವ್ರ ಯಜಮಾನರು ವಾಸದ ಒಂದು ಸ್ಥಳದಲ್ಲಿ ಏನಾಗುತ್ತಂದ್ರೆ ಬರಗಾಲ ಬರ್ತದೆ ಬೆತ್ಲೆಹೇಮಲ್ಲಿ. ನವೋಮಿ ಅವರ ಯಜಮಾನರು ಜೀವಿಸಿದಂತ ಒಂದು ಪ್ರಾಂತ ಏನು ಬೆತ್ಲೆಹೇಮ್. ಬೆತ್ಲೆಹೇಮ್ ಅಂದ್ರೆ ರೊಟ್ಟಿಯ ಮನೆ, ಅಂದ್ರೆ ಆಹಾರ ಕೊರತೆ ಇಲ್ಲದಂತ ಒಂದು ದೇಶ ಅದು. ಆದ್ರೆ ಅಲ್ಲಿ ಸ್ವಲ್ಪ ಬರಕಾಲ ಅಂತೇಳಿ ಅವರಿಬ್ರು ಏನ್ ಮಾಡ್ತಾರಂದ್ರೆ ಮೋವಾಬ್ರು ಜೀವಿಸುವಂತ ಪ್ರಾಂತ್ಯಕ್ಕೆ ಬರ್ತಾರೆ. ಮೋವಾಬ್ ದೇಶದಲ್ಲಿ ಸ್ವಲ್ಪ ಕಾಲ ಇದ್ದು ಬರೋಣ, ಸ್ವಲ್ಪ ಕಷ್ಟಗಳ ಪರಿಹಾರ ಮಾಡಿಕೊಂಡು ಅಲ್ಲಿ ವ್ಯಾಪಾರ ಏನೋ ಒಂದು ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಆ ನವೋಮಿ ಗಂಡ ಮತ್ತು 2 ಮಕ್ಕಳು 4 ಜನ ಆ ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಜೀವಿಸಿದ ನಂತರ ಒಂದು 10 ವರ್ಷಗಳ ಕಾಲ ಅಲ್ಲಿ ಜೀವಿಸಿ ಅಲ್ಲಿ ತನ್ನ 2 ಮಕ್ಕಳು ವಯಸ್ಸಿಗೆ ಬಂದಿರ್ತಾರೆ. ಆ ವಯಸ್ಸು ಬಂದ ಮಕ್ಕಳಿಗೆ ಇಬ್ಬರಿಗೂ ಆ ಮೋವಾಬ್ ದೇಶದ ಸ್ತ್ರೀಯರನ್ನ ಮದುವೆ ಮಾಡ್ಕೊಡ್ತಾರೆ. ಇವರಾದ್ರೆ ಯಹೂದಿಗಳು, ಮೋವಾಬ್ ದೇಶದವ್ರು ಹನ್ನಿರು. ಆದ್ರೂ ಅಲ್ಲಿನ ಇವ್ರ ಜನಾಂಗ ಇಲ್ದಿದ್ದರಿಂದ ಅಲ್ಲೇ ಮೋವಾಬ್ ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ ನಂತರ ಕೆಲವು ಕಾಲಗಳ ನಂತರ ನವೋಮಿಯ ಗಂಡನು ತೀರೋಗ್ಬಿಡ್ತಾನೆ. ನವೋಮಿಯ ಗಂಡ ತೀರೋಗ್ಬಿಡ್ತಾನೆ. ಎಲಿಮೆಲೆಕ್ ಎಂಬುದಾಗಿ ನವೋಮಿಯ ಗಂಡನ ಹೆಸರು ಮತ್ತು ಮಕ್ಕಳ ಹೆಸರು ಮಹಲೋನ್ ಕಿಲ್ಯೋನ್ ಎಂಬುದಾಗಿ. ಅವರಿಬ್ಬರಿಗೂ ಮದುವೆ ಮಾಡಿಕೊಡ್ತಾರೆ. ಆದರೆ ಕೆಲವು ಕಾಲ ಜೀವಿಸಿದ ನಂತರ ನವೋಮಿಯ ಗಂಡ ತೀರಿ ಹೋಗ್ಬಿಡ್ತಾನೆ. ಮತ್ತೆ ಮಕ್ಕಳು ಮದುವೆ ಆಗಿರ್ತದೆ ಮತ್ತು ಮಕ್ಕಳು ಕೂಡ ಅದೇ ಪ್ರಾಂತ್ಯದಲ್ಲಿ ಮಕ್ಕಳು 2 ಗಂಡು ಮಕ್ಕಳು ಸತ್ತು ಹೋಗ್ಬಿಡ್ತಾರೆ. ಆಗ ಇವ್ರಿಗೆ ಗಂಡಿನ ಆಶ್ರಯ ಇಲ್ದೋಗ್ಬಿಡ್ತದೆ. ಇನ್ನ ಸರಿ ಆ ಕಾಲದಲ್ಲಿ ಮದುವೆ ಮಾಡ್ಕೋಬಹುದು, ಆದ್ರೆ ಅವ್ರ ಮಕ್ಕಳೇನಿದ್ರೆ ಮಾಡ್ಕೋಬಹುದು. ಅವ್ರಿಗೆ ಮಕ್ಕಳಿಲ್ಲ, 2 ಮಕ್ಕಳಿಗೂ ಸತ್ತೋಗ್ಬಿಟ್ಟಿದ್ದಾರೆ. 2 ಸೊಸೆಯರು ಅಲ್ಲಿ ವಿಧವೆಯರಾಗಿದ್ದಾರೆ. ಹಾಗಾಗಿ ನವೋಮಿ ಒಂದು ಕೆಲಸ ಮಾಡೋಣಮ್ಮ, ಈಗ ನನಗೆ ಬೇರೆ ಮಕ್ಕಳಿಲ್ಲ ನಿಮ್ಗೆ ಮದುವೆ ಮಾಡೋದಕ್ಕೆ. ಒಂದು ವೇಳೆ ನಾನು ಮದುವೆ ಮಾಡಿಕೊಂಡು ಮಕ್ಕಳನ್ನೆತ್ತು ಅವ್ರು ದೊಡ್ಡವ್ರು ಮಾಡಿ ಮದುವೆ ಮಾಡೋಕೆ ನಿಮ್ಗೆ ವಯಸ್ಸಾಗೋಗಿರ್ತದೆ ಮತ್ತು ನನಗೂ ಮದುವೆ ಆಗಿ ಮಕ್ಕಳನ್ನಿರುವಂಥ ಶಕ್ತಿ ನನಗೂ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡ್ರಿ, ನೀವು ನಿಮ್ಮ ಹುಟ್ಟದ ಮನೆಗೆ ಹೋಗ್ಬಿಡ್ರಿ, ನಿಮ್ಮ ತಂದೆ ತಾಯಿಗಳ ಮನೆಗೆ ಹೋಗ್ಬಿಡ್ರಿ. ಅಲ್ಲಿ ಅವರು ಬೇರೆ ಮದುವೆ ಮಾಡ್ತಾರೆ, ಸಂತೋಷವಾಗಿ. ಇನ್ನು ನೀವು ಚಿಕ್ಕ ಮಕ್ಕಳು, ಇನ್ನು ಮಕ್ಕಳು ಮರಿ ಏನೂ ಆಗಿಲ್ಲ, ಸಂತೋಷವಾಗಿ ಹೊಸ ಬಾಳ್ವೆಯನ್ನು ಪ್ರಾರಂಭ ಮಾಡ್ರಿ, ಹೋಗ್ರಿ ಅಂತ ಹೇಳುವಾಗ ಪ್ರಿಯರೇ, ಅಲ್ಲಿ ಒಬ್ಬ ಸೊಸೆ ಏನ್ ಮಾಡ್ತಾಳೆ, ಹೋರ್ಪಳೆಂಬುದಾಗಿ ಆಕೆ ಏನ್ ಮಾಡ್ತಾಳೆ ಅಂದ್ರೆ ಅತ್ತೆಗೆ ಮುತ್ತಿಟ್ಟು ತಪ್ಕೊಂಡು ಹತ್ತು ಅತ್ತೆ ನಿನಗೂ ನನಗೆ ಇಷ್ಟಕ್ಕೆ ಋಣ ತೀರ್ತು, ನನ್ನವರ ಕಡೆಗೆ ನಾನು ಹೋಗ್ಬಿಡ್ತೀನಿ ಅಂತೇಳಿ ಒಬ್ಬ ಸೊಸೆ ಹೋಗ್ಬಿಡ್ತಾಳೆ. ಆದ್ರೆ 2ನೇ ಸೊಸೆ ಇರ್ತಾಳೆ, ಅವಳು ರೂತುಳು ಎಂಬುದಾಗಿ, ಆಕೆ ಮಾತ್ರ ಬಿಟ್ಟು ಹೋಗೋದಿಲ್ಲ. ಅಲ್ಲಿ ನಾವು ನೋಡ್ತೀವಿ 1ನೇ ಅಧ್ಯಾಯ 16, 17ನೇ ವಚನದಲ್ಲಿ 15ನೇ ವಚನದಿಂದ ನೋಡ್ತೇವೆ. ಇಗೋ ನವೋಮಿಯು ರೂತಳಿಗೆ, ಇಗೋ ನಿನ್ನ ಹೋರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಆಕೆ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನನ್ನ ದೇವರು ವಾಸಿಸುವೆನು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಹಗಲಿದ್ದರೆ ಯೆಹೋವನು ಬೇಕಾದದ್ದನ್ನು ಮಾಡಲಿ ಎಂದಳು ಎಂಬುದಾಗಿ. ಅಂದ್ರೆ ಈ ರೂತಳು ಅತ್ತೆಯನ್ನ ಬಿಟ್ಕೊಡೋದಿಲ್ಲ. ಕಾರಣ ಆಕೆಗೆ ಒಂದು ಕನಿಕರ ಇದೆ, ಸ್ವಲ್ಪ ಜ್ಞಾನ ಇದೆ, ತಿಳುವಳಿಕೆ ಇದೆ. ಅರೆ ನಮ್ಮೂರ ಪ್ರಾಂತಕ್ಕೆ ಬರ್ಬೇಕಾದ್ರೆ ಗಂಡ ಇತ್ತು, ಮಕ್ಕಳಿತ್ತು, ಅವರೆಲ್ಲ ಒಟ್ಟಾಗಿ ಬಂದು ಇಲ್ಲಿ ನಾವು ಜೀವನ ಮಾಡಿದ್ರು,
ಕಾರಣಾಂತರಗಳಿಂದ ಗಂಡ ಸತ್ತೋದ, ಮಕ್ಕಳು ಸತ್ತೋಗ್ಬಿಟ್ರು, ನನ್ನ ಹೊರಗಿತ್ತಿ ಹೊರಟೋಯ್ತು, ಇನ್ನು ನಾನು ಹೋದ್ರೆ ನಮ್ಮ ಅತ್ತೆ ಒಬ್ಬಂಟಿಗಳಾಗ್ಬಿಡ್ತಾಳೆ, ಆಕೆಯನ್ನು ಆರೈಸುವಂಥವ್ರು ಯಾರು, ಆಕೆಯನ್ನು ನೋಡ್ಕೊಳ್ಳೋರು ಯಾರು ಅಂತೇಳಿ ಮತ್ತು ಆಕೆ ಒಂದು ಜ್ಞಾನವಂತಳಾಗಿರ್ತಾಳೆ ರೂತು. ಹಾಗಾಗಿ ಆಕೆ ಹೇಳ್ತಾಳೆ, ನನಗೆ ಯಾವ ಊರು ಬೇಡ, ಯಾವ ತಂದೆ ತಾಯಿಗಳು ಬೇಡ, ನೀನು ನನ್ನನ್ನು ಹೋಗುವಂತ ಮಾತ್ರ ಬಲಂತ ಮಾಡಬೇಡ, ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ, ನಿನ್ನೂರೇ ನನ್ನೂರು, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿರ್ತೀಯೋ ಅಲ್ಲೇ ನಾನು ಇರ್ತೀನಿ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿ ಸಾಯ್ತೀಯೋ ಅಲ್ಲಿಯನ್ನು ನಮ್ದು ಸಮಾಧಿ ಆಗ್ಬೇಕು, ಮರಣದಿಂದ ಅಲ್ಲದೆ ನಮ್ಮಿಬ್ಬರನ್ನು ಯಾವುದೇ ಕಾರಣಕ್ಕೂ ಬೇರೆ ಆಗುವಂತ ಮಾತ್ರ ನೀನು ಒತ್ತಾಯ ಮಾಡಬಾರ್ದು ಅಂತೇಳಿ ತನ್ನ ಅತ್ತೆಯನ್ನ ಗೋಗರಿತಾಳೆ. ತನ್ನ ಅತ್ತೆಯನ್ನ ಬಿಟ್ಕೊಡಕ್ಕೆ ಆಕೆ ಇಷ್ಟಪಡೋದಿಲ್ಲ. ಇಲ್ಲ ಅತ್ತೆ, ನಾನು ಯಾವುದೇ ಕಾರಣ ನೀನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಅಲ್ಲಿ ನೋಡುವಾಗ ಅಲ್ಲಿ ಏನಾಗುತ್ತಂದ್ರೆ ಆ ನವೋಮಿಯನ್ನ ರೂತಳು ಬಿಟ್ಕೊಡೋದಿಲ್ಲ. ನೀನ್ ಎಲ್ಲಿ ಹೋಗ್ತೀಯ ಅಲ್ಲಿ ನಾನು ಇರ್ತೀನಿ ಅಂತೇಳಿ ಆ ನವೋಮಿಯನ್ನ ಹಿಂಬಾಲಿಸಿದ್ರಿಂದ ರೂತಳು ಆಕೆ ಯೇಸು ಕ್ರಿಸ್ತನ್ಗೆ ಜನನ ಕೊಡೋ ರೀತಿಯಲ್ಲಿ, ಯಾವ ರೀತಿ ಯೇಸು ಕ್ರಿಸ್ತನ್ಗೆ ಆ ರೂತಳು ಜನನ ಕೊಡೋದಿಲ್ಲ, ಯೇಸು ಕ್ರಿಸ್ತನ ವಂಶಾವಳಿಗೆ ಆಕೆ ಮೂಲ ಕಾರಣ ಆಗ್ತಾಳೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರೇ, ಆಕೆ ಜೊತೆಲಿ ಹೋದಾಗ ಅತ್ತೆ ಸುಮ್ಮನೆ ಇರೋದಿಲ್ಲ. ಅವಳು ಒಬ್ಬಂಟಿಗಳು, ಅವಳಿಗೆ ಏನಾದ್ರೂ ಒಂದು ಮದುವೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ತನ್ನ ಮಗನಾಗಂತ ತನ್ನ ಸಂಬಂಧಿಗೆ ಒಬ್ಬನಿಗೆ ಆಕೆಯನ್ನ ಮದುವೆ ಮಾಡಿಕೊಡ್ತಾಳೆ. ಆಕೆಯ ಹೊಟ್ಟೆಯಲ್ಲಿ ಆಕೆ ಗರ್ಭ ಧರಿಸಿ ಒಂದು ಗಂಡು ಮಗುವನ್ನ ಹೇಳ್ತಾಳೆ. ಆ ಮಗು ಏನು ಯಾರಾಗಿರ್ತಾನೆ ಅಂದ್ರೆ, ನಾವು ಅಧ್ಯಾಯದಲ್ಲಿ ನೋಡುವಾಗ ನಾವು ನೋಡ್ತೀವಿ 17ನೇ ವಚನ, 4ನೇದು 17ನೇ ವಚನ, ಆ ಹುಟ್ಟಿದ ಮಗುಗೆ ಏನಂತಾರೆ, ಒಬೇದ ಅಂತ ಹೆಸರಿಡ್ತಾರೆ. ಆ ಒಬೇದನು ಇಷಾಯನಿಗೆ ತಂದೆ ಆಗ್ತಾನೆ, ಇಷಾಯನಿಗೆ ದಾವೀದನು ಹುಡ್ತಾನೆ. ಅಂದ್ರೆ ಈ ಒಬೇದನು ದಾವೀದನಿಗೆ ಅಜ್ಜನಾಗ್ತಾನೆ. ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರ್ತಾನೆ. ಪ್ರಿಯ ನನ್ನ ಸಹೋದರರೇ, ಈ ರೀತಿಯಾಗಿ ಅಲ್ಲಿ ಏನಾಗುತ್ತಂದ್ರೆ ಮೋಶೆ ಜವಾಬ್ದಾರಿ ಯೆಹೋಶುವನಿಗೆ ಸಿಗ್ಬೇಕಂದ್ರೆ ಯೆಹೋಶುವನು ಮೋಶೆನ ಹಿಂಬಾಲಿಸ್ತಾನೆ ಮತ್ತು ಎಲಿಯನನ್ನ ಎಲೀಷನ ಹಿಂಬಾಲಿಸ್ತಾನೆ, ನವೋಮಿಯನ್ನ ರೂತಳು ಹಿಂಬಾಲಿಸ್ತಾಳೆ. ಹಾಗೆ ಪ್ರಿಯ ನನ್ನ ಸಹೋದರರೇ, ನೀನು ಯಾರನ್ನ ಹಿಂಬಾಲಿಸ್ತೀಯಾ? ಪ್ರಿಯ ನನ್ನ ಸಹೋದರ ಸಹೋದರಿ, ನೀನು ಯಾರನ್ನ ಹಿಂಬಾಲಿಸ್ತಾ ಇದೀಯಾ? ನೀನು ಯಾರನ್ನ ಹಿಂಬಾಲಿಸ್ತೀಯಾ? ನೋಡ್ರಿ, ವಾಕ್ಯ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 28ನೇ ಅಧ್ಯಾಯ ಕೊನೆಯ ವಚನ ಏನ್ ಹೇಳ್ತದೆ? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಇಲ್ಲಿ ನಾವು ನೋಡುತ್ತೇವೆ, ನಾನು ನಿಮ್ಗೆ ಆಜ್ಞಾಪಿಸಿದ ಕೈ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡ್ರಿ, ನೋಡ್ರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಅಂದ್ರೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಜೊತೆ ಇರುತ್ತೇನೆ ಅಂತೇಳಿ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ನೀನು ಯಾರನ್ನ ಹಿಂಬಾಲಿಸ್ತಾ ಇದೀಯಾ? ಮೋಶೆಯನ್ನ ಯೆಹೋಶುವನು ಹಿಂಬಾಲಿಸ್ತಾನೆ, ಎಲಿಯನನ್ನ ಎಲೀಷನ ಹಿಂಬಾಲಿಸ್ತಾನೆ, ನವೋಮಿಯನ್ನ ರೂತಳು ಹಿಂಬಾಲಿಸ್ತಾಳೆ. ನೀನು ಯಾರನ್ನು ಹಿಂಬಾಲಿಸ್ತಾ ಇದೀಯಾ? ನೀನು ಯಾರನ್ನು ಹಿಂಬಾಲಿಸ್ತಾ ಇದೀಯಾ? ಅದಕ್ಕೆ ಯೋಹಾನನು ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 26-27 ವಚನಗಳಲ್ಲಿ ಏನ್ ಹೇಳ್ತದೆ ಅಂದ್ರೆ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ ಪ್ರಿಯರೇ. ಏನು, ನನ್ನ ಪ್ರಾಣವು ಈಗ ತತ್ತರಿಸಿದೆ ಮತ್ತು ನಾನೇನು ಹೇಳಲಿ? ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿ ಈ ಕಾಲ
ಸೇರಿದ್ದೇನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಪ್ರಿಯ ನನ್ನ ಸಹೋದರರೇ, ಈ ಬಹಳ ಸ್ಪಷ್ಟವಾಗಿ ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ? ಯಾವನಾದರೂ ನನ್ನ ಸೇವೆಯನ್ನು ಮಾಡೋನಾದ್ರೆ ನನ್ನ ಹಿಂದೆ ಬರಲಿ, ಮತ್ತು ನಾನು ಎಲ್ಲಿ ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಇವಾಗ ತಂದೆಯಾದ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಯೇಸು ಕ್ರಿಸ್ತನಲ್ಲಿದ್ದಾನೆ, ತಂದೆಯ ಬಲಪಾರ್ಶ್ವದಲ್ಲಿ ತಂದೆಯ ಬಳಿಯಲ್ಲಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನನ್ನ ಪ್ರಿಯ ನನ್ನ ಸಹೋದರ ನೀನು ಹಿಂಬಾಲಿಸೋದಾದ್ರೆ ಯೇಸು ಕ್ರಿಸ್ತನ್ ಎಲ್ಲಿರ್ತಾನೋ ಅಲ್ಲಿ ನೀನು ಕೂಡ ಇರ್ಲಿಕ್ಕೆ ಅವಕಾಶ ಉಂಟು. ಅದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. ಪ್ರಿಯ ನನ್ನ ಸಹೋದರರೇ, ದೇವರ ಸೇವೆ ಮಾಡುವಂತವ್ರಿಗೆ ದೇವರು ಹೇರಳವಾದ ಬಹುಮಾನಗಳನ್ನು ಕೊಡ್ತಾನೆ, ಹೇರಳವಾದ ಆಶೀರ್ವಾದಗಳನ್ನು ಕೊಡ್ತಾನೆ. ಬೇರೆ ಬೇರೆ ದೇಶಗಳು ಅಷ್ಟು ಅಭಿವೃದ್ಧಿ, ಅಷ್ಟು ಉನ್ನತ ಸ್ಥಾನಕ್ಕೆ ಏರ್ತವೆ ಅಂದ್ರೆ ಅವರು ತಮ್ಮ ಸಂಪಾದನೆಗಳಲ್ಲಿ, ತಮ್ಮ ಆದಾಯಗಳಲ್ಲಿ ಅವರ ದೇವರ ಸೇವೆಗಾಗಿ ಆ ಸಹಾಯಗಳ ಹಸ್ತ ನೀಡ್ತಾರೆ. ಮತ್ತೆ ಎಷ್ಟೋ ಜನರು ಈ ಲೋಕದಲ್ಲಿ ಬಂದು ಪ್ರಪಂಚದ ಎಲ್ಲ ಮೂಲೆ ಮೂಲೆಗೆ ಹೋಗಿ ಮಿಷನರಿಗಳಾಗಿ ದೇವರ ಸೇವೆ ಮಾಡ್ತಾ ಇದ್ದಾರೆ. ಅದನ್ನು ಪ್ರಿಯ ನನ್ನ ಸಹೋದರರೇ, ಏನ್ ಮಾಡ್ತಾನೆ ಅಂದ್ರೆ, ಯಾರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾರೋ ಅವರು ಆತನ ಸೇವೆ ಮಾಡುವರಾಗಿ ಆತನು ಹೇಳಿದ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಅವರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಹಾಗೆ ಯಾರು ಕೀರ್ತನೆದಾರನು ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೋನೆಂಬುದಾಗಿ. ಅಂದ್ರೆ ಈ ದೇವರನ್ನ ಅವನು ಕಂಡುಕೊಂಡಿದ್ದಾನೆ, ಯೆಹೋವನನ್ನ ಅವನು ಕಂಡುಕೊಂಡಿದ್ದಾನೆ, ಯೆಹೋವನ ಆ ರುಚಿಯನ್ನು ಅವನು ಕಂಡುಕೊಂಡಿದ್ದಾನೆ. ಆ ದೇವರ ರುಚಿಯನ್ನು ಕಂಡುಕೊಂಡಿರೋದ್ರಿಂದ ಅವನು ಹೇಳ್ತಾ ಇದ್ದಾನೆ, ಯೆಹೋವನ ಕುರುಬನು, ಕೊರತೆ ಪಡನು. ಅಂದ್ರೆ ಎಂತ ಸಂದರ್ಭದಲ್ಲೂ ಕೂಡ ನನಗೆ ಕೊರತೆ ಇಲ್ಲದ ರೀತಿಯಲ್ಲಿ ಆತ ನಡೆಸ್ತಾನೆ. ಯಾವ ರೀತಿ ಅಂತ ನೋಡುವಾಗ 2ನೇ ವಚನ ಹೇಳ್ತದೆ, ಆತನು ಹಸುರುಗಾವಲಲ್ಲಿ ನನ್ನನ್ನು ತಂಗಿಸುವನು. ಪ್ರಿಯ ನನ್ನ ಸಹೋದರರೇ, ಹಸುರುಗಾವಲಲ್ಲಿ ಇದ್ದು ನೋಡ್ರಿ, ಬೆಂಗಾಡಲ್ಲಿ ಕೂಡ ಇದ್ದು ನೋಡ್ರಿ. ಬೆಂಗಾಡು ಅಂದ್ರೆ ಮಳೆ ಇಲ್ಲದೆ, ನೀರಿಲ್ಲದೆ ಬೇಸಿಗೆ ಕಾಲದಲ್ಲಿ ಎಲ್ಲ ಮರಗಳಲ್ಲಿ ಎಲೆ ಉದುರಿರುತ್ತೆ. ಎಲ್ಲಿ ನೋಡಿದ್ರು ಆ ಸೂರ್ಯನನ್ನು ನಿಗ ಅಂತ ಇರ್ತಾನೆ. ಆ ಬಿಸಿಲು, ಆ ಉರಿ, ಆ ತಾಪ, ಅಲ್ಲಿ ಯಾರು ಜೀವಿಸಕ್ಕಾಗಲ್ಲ, ಇರೋದಕ್ಕೂ ಆಗೋದಿಲ್ಲ. ಆದ್ರೆ ಹಸಿರುಗಾವಲು ಯಾವ ರೀತಿ ಅಂದ್ರೆ ಯಾವಾಗ್ಲೂ ಹಚ್ಚ ಹಸರಾಗಿರ್ತದೆ. ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅನ್ನೋ ಒಂದು ಮನೋಭಾವ ಹುಟ್ಟು ಬರುತ್ತದೆ. ಅದಕ್ಕಾಗಿ ಅನೇಕರು ಯಾತ್ರಿಗಳು ಹಸಿರು ಪ್ರಾಂತಗಳು ಎಲ್ಲಿರ್ತದೋ ಅಲ್ಲೆಲ್ಲ ಟೂರಿಸ್ಟ್ಗಳಾಗಿ ಹೋಗ್ತಾರೆ. ನೋಡ್ಕೊಂಡು ಬರೋದಕ್ಕೆ ಹಸಿರು ಪ್ರಾಂತಗಳಲ್ಲಿ ಆ ಒಂದು ಗಾಳಿ, ಆ ಒಂದು ವಾತಾವರಣ ಸವಿದು ದೇಹಾತ್ಮಗಳನ್ನು ತಣ್ಣಗೆ ಮಾಡಿಕೊಂಡು, ತಂಪು ಮಾಡಿಕೊಂಡು, ಮನಸ್ಸಿಗೊಂದು ತೃಪ್ತಿ ಮಾಡಿಕೊಂಡು, ಸಂತೃಪ್ತಿ ಪಡ್ಕೊಂಡು ವಾಪಸ್ ಆಗ್ತಾರೆ. ಅದಕ್ಕೆ ಆತನ ಹೇಳ್ತಾನೆ, ಆತನ ಹಸುರುಗಾವಲಲ್ಲಿ ನಾನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರ್ಮಾಡ್ತಾನೆ. ಮತ್ತೆ ನಾನು ಬೇಕಾದಾಗ ಆಹಾರ ಕೊಡ್ತಾನೆ, ಬೇಕಾದ ನೀರು ಕೊಡ್ತಾನೆ, ಮತ್ತು ಮುಂದೆ ಏನ್ ಹೇಳ್ತಾನೆ, ಆ ರೀತಿ ನನ್ನನ್ನ ಆತ ನಡೆಸುವ ಆತನಾಗಿದ್ದಾನೆ, ನನಗೆ ಕಾಪಾಡಾತ, ನನಗೆ ಯಾವ ಕೊರತೆ ಇಲ್ಲದೆ ನನಗೆ ಬೇಕಾ ಅನುದಿನ ಆಹಾರ ಕೊಟ್ಟು, ಅನುದಿನದ ಸಮಾಧಾನ ಕೊಟ್ಟು, ನೆಮ್ಮದಿಯಿಂದ ಆತನ ನಾನು ಜೀವಿಸಲಿಕ್ಕೆ ಆತನ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ಆದ್ರಿಂದ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು 12ನೇ ಅಧ್ಯಾಯ 20-21ನೇ ವಚನಗಳಲ್ಲಿ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 20-21 ವಚನಗಳಲ್ಲಿ, 20-21 ಏನ್ ಹೇಳ್ತದೆ ಅಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 20-21, ಜಜ್ಜದ ದಂಟನ್ನು ಮುರಿದು ಹಾಕಿದೆಯೋ, ಹಾರು ಹೋಗುತ್ತಿರೋ ದೀಪವನ್ನು ನಂಬಿಸೆಯೋ, ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಡದೆಯೋ, ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು. ಅಂದ್ರೆ ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು ಎಂಬುದಾಗಿ. ಇದು ವಚನ
ಸಾರಿ ರಾಂಗ್ ಆಗಿದೆ. 12ನೇ ಯೋಹಾನ್ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 20ನೇ ವಚನ 21ನೇ ವಚನದಲ್ಲಿ ನೋಡುವಾಗ, ಇದಲ್ಲದೆ ದೇವರಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದರು ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲಿಲಾಯದಲ್ಲಿರುವ ಬೆಸ್ತಾಯ್ದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೇವೆಂದು ಅವನನ್ನು ಬೇಡಿಕೊಂಡರು. ಅಂದ್ರೆ ಯೇಸುವನ್ನ ನೋಡ್ಬೇಕು, ನಾನು ಯೇಸುವನ್ನ ಹಿಂಬಾಲಿಸಬೇಕು, ಯೇಸುನೊಂದಿಗೆ ನಾವು ಆತನ ಸೇವೆ ಮಾಡಬೇಕು. ಪ್ರಿಯ ನನ್ನ ಸಹೋದರ, ಯಾರು ದೇವರ ಸೇವೆಯನ್ನು ಮಾಡ್ತಾರೋ ಅವರನ್ನ ದೇವರೇನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅವರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಪ್ರಿಯ ನನ್ನ ಸಹೋದರರೇ, ಯೇಸು ಕ್ರಿಸ್ತನ ಸೇವೆ ಮಾಡೋದಕ್ಕಾಗಿ ಬೇರೆ ದೇಶಗಳಿಂದ ಬಂದಂತ ಒಂದು ಕುಟುಂಬ ಗುಜರಾತ್ ಪ್ರಾಂತ್ಯದಲ್ಲಿ ಅದನ್ನೇನ್ ಮಾಡಿದ್ರು, ಈ ಅವ್ರ ಸೇವೆಗಾಗಿ ಹೊರಗಡೆ ಬಂದಾಗ ಗ್ರಹಾಂ ಸೇನೆಂಬುದಾಗಿ ಮಕ್ಕಳು ಮತ್ತು ಆತನು ಇಬ್ಬರು ಮಕ್ಕಳು ಆವತ್ತು ಹೆಂಡತಿ ಮನೆಯಲ್ಲೇ ಇದ್ಬಿಟ್ಟಿದ್ದಾಳೆ. ಕಾರಣಾಂತರಗಳಿಂದ ಹೆಂಡತಿ ಮನೆಯಲ್ಲೇ ಇದ್ಬಿಟ್ಟಿದ್ದಾಳೆ. ಆ ಗ್ರಹಾಂ ಸೇನು ಮತ್ತು ಆತನ ಇಬ್ಬರು ಮಕ್ಕಳು ಸೇವೆಗಾಗಿ ಬಂದು ಸುವಾರ್ತೆ ಸಾರಿ ದಣಿದು ಬಿಸಿಲಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತೇಳಿ ಮಧ್ಯಾಹ್ನ ಸಮಯದಲ್ಲಿ ಅವರು ಕಾರಲ್ಲೇ ಹಾಗೆ ಲಾಕ್ ಮಾಡಿಕೊಂಡು ಮಲಗಿರ್ಬೇಕಾದ್ರೆ ದುಷ್ಕರ್ಮಿಗಳು ಬಂದು ಹಾಗೆ ಆ ಕಾರ್ ಮೇಲೆ ಪೆಟ್ರೋಲ್ ಸುರಿದು ಕಾರ್ ಬೆಂಕಿ ಹಚ್ಚಿಬಿಡ್ತಾರೆ. ಆ ತಂದೆ ಮಕ್ಕಳಿಬ್ಬರು ಒಳಗೆ ಸಜೀವವಾಗಿ ದಹನ ಆಗ್ಬಿಡ್ತಾರೆ. ಅಂದ್ರೆ ಸೇವೆಗಾಗಿ ತನ್ನ ಪ್ರಾಣವನ್ನೇ ಅವರು ಏನ್ ಮಾಡ್ತಾರೆ? ಕೊಡೋದಕ್ಕೆ ಹಿಂದಕ್ಕೆ ಹೋಗಲಿಲ್ಲ. ಹಾಗೆ ಅನೇಕರು ಯೇಸು ಕ್ರಿಸ್ತನ ಸೇವೆಯಲ್ಲಿ ತನ್ನ ಪ್ರಾಣಗಳು ಕಳ್ಕೊಂಡವ್ರು ಏನಾಗಿರ್ತಾರೆ ಅಂದ್ರೆ, ಅವರು ದೇವರ ರಾಜ್ಯದಲ್ಲಿ ಯೇಸು ಕ್ರಿಸ್ತನ್ಗಾಗಿ ಹತಸಾಕ್ಷಿಗಳಾದಂಥವ್ರು ಆ ಯೇಸು ಕ್ರಿಸ್ತನ ಪ್ರಥಮ ಸ್ಥಾನದಲ್ಲಿ ಅವ್ರು ಇರ್ತಾರ್ರಿ. ಪ್ರಥಮ ಸ್ಥಾನದಲ್ಲಿ ಅವ್ರಿಗಿರೋದಕ್ಕೆ ಒಂದು ಅವಕಾಶ ಇದೆ. ಆಗ ಪ್ರಿಯ ನನ್ನ ಸಹೋದರರೇ, ಇಲ್ಲಿ ನಾವು ಮನುಷ್ಯರಿಗೆ ಏನು ಗೌರವ ಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಪ್ರಥಮ ಸ್ಥಾನ ಗೌರವ ಕೊಡ್ಬೇಕು. ಈ ಲೋಕದಲ್ಲಿ ಮನುಷ್ಯರಿಗೆ ಎಷ್ಟೋ ಮರ್ಯಾದೆ ಕೊಡ್ತಾರೆ ಜನರು, ಮನುಷ್ಯರ ಮಾತು ಕೇಳ್ತಾರೆ. ಅದರ ದೇವರ ಆರಾಧನೆ ಬನ್ರಿ, ದೇವರ ಆಲಯಕ್ಕೆ ಬನ್ರಿ ಅಂತ ಹೇಳುವಾಗ ದೇವ್ರಿಗೆ ಅಷ್ಟೊಂದು ಸ್ಥಾನಮಾನ ಕೊಡೋದಿಲ್ಲ. ಮತ್ತು ಚರ್ಚ್ಗಳಲ್ಲಿ ಬಂದರೂ ಕೂಡ ಅನೇಕರು ಮೊಬೈಲ್ಗೆ ನೋಡಿಕೊಂಡು ಅವರ ಆಲೋಚನೆಗಳು ಎಲ್ಲೆಲ್ಲೋ ಇರ್ತದೆ. ದೇವರ ಮಾತುಗಳು ಎಷ್ಟೋ ಪ್ರಿಪೇರ್ ಆಗಿ ದೇವ್ರ ಸೇವಕರು ಬಂದು ವಾಕ್ಯ ಹೇಳ್ತಿರುವಂತ ಸಂದರ್ಭದಲ್ಲಿ ಆ ಸೇವಕರ ಮಾತಿಗೆ ಅನೇಕರು ಕಿವಿಗೊಡದೆ ಅವರ ಆಲೋಚನೆಗಳು ಎಲ್ಲೆಲ್ಲೋ ಇರ್ತದೆ. ಅಂತವ್ರು ಖಂಡಿತವಾಗ್ಲೂ ಅವ್ರ ಸಭೆಗೆ ಬಂದರೂ ಕೂಡ ಅವ್ರಿಗೆ ದೇವರ ಆಶೀರ್ವಾದ ಸಿಗೋದಲ್ರಿ. ಯಾರು ದೇವರ ವಾಕ್ಯದಂತ ನಡೀತಾರೋ, ವಾಕ್ಯದ ಪ್ರಕಾರ ಜೀವಿಸ್ತಾರೋ ಅವ್ರಿಗೆ ಮಾತ್ರನೇ ಆ ಒಂದು ಆಶೀರ್ವಾದ ಸಿಗ್ತದೆ. ನಾವು 5ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ 23ನೇ ವಚನ ಏನ್ ಹೇಳ್ತಂದ್ರೆ, ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರ ಮಗನಿಗೂ ಮಾನ ಕೊಡಬೇಕೆಂದು ತಂದೆ ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳಿಸಿದವ ತಂದೆಗೆ ಮಾನ ಕೊಡದವನಾಗಿದ್ದಾನೆ ಎಂಬುದಾಗಿ. ಅಂದ್ರೆ ಇವಾಗ ಉದಾಹರಣೆ ಎಕ್ಸಾಂಪಲ್, ನೀನು ಸಭೆಯಲ್ಲಿ ದೇವರ ಸೇವಕರು ಬೋಧಿಸುವಾಗ ಆ ಯೇಸು ಕ್ರಿಸ್ತನ ಮಾತನ್ನು ಉಚ್ಚರಿಸುವಾಗ ನೀನು ದೇವರ ಸೇವಕನ ಮಾತುಗಳು ಎಷ್ಟು ಗೌರವದಿಂದ ಕೇಳ್ತೀಯೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ನೀನು ಗೌರವದಿಂದ ಸ್ವೀಕರಿಸ್ತೀಯ. ಆ ಯೇಸು ಕ್ರಿಸ್ತನ್ಗೆ ಘನಮಾನಗಳು ಸಲ್ಲಿಸೋನಾಗಿರ್ತೀಯ. ಮತ್ತು ಯೇಸು ಕ್ರಿಸ್ತನ್ ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅದೇ ಪ್ರೀತಿ ತಂದೆಯಾದ ದೇವರು ಸಲ್ಲಿಸೋನಾಗಿರ್ತೀಯ. ಒಬ್ಬ ಸೇವಕನಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಯೇಸು ಕ್ರಿಸ್ತನ್ಗೆ ಗೌರವ ಕೊಡೋದಿಲ್ಲ. ಯೇಸು ಕ್ರಿಸ್ತನ್ ನೀನ್ ಗೌರವ ಕೊಡ್ಲಿಲ್ಲ ಅಂದ್ರೆ ತಂದೆಯಾದ ದೇವ್ರಿಗೆ ನೀನ್ ಗೌರವ ಕೊಡಲ್ಲ. ಸೇವಕನ ಕರ್ತವ್ಯ ಬಿಟ್ಬಿಡ್ರಿ. ಮೊದಲನೇ ಸ್ಥಾನ ದೇವರಿಗೆ ಕೊಡಬೇಕು. ಯಾರು ಮೊದಲನೇ ಸ್ಥಾನ ದೇವ್ರಿಗೆ ಕೊಡ್ತಾರೋ ಅವ್ರನ್ನ ದೇವ್ರ ತಂದೆಯಾದ ದೇವರು ಅವ್ರನ್ನ ಪ್ರೀತಿಸ್ತಾನೆ. ಅವರು ತಾನಿರುವ ಕಡೆಯಲ್ಲಿ ಅವ್ರು ಇಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ. ಯಾವಾಗ ಯೇಸು ತಂದೆಗೆ ವಿಧೇಯನಾದನು, ಯೇಸು ತಂದೆ ಏನ್ ಹೇಳ್ತಾನೆ ಅದರ ಪ್ರಕಾರ ತಂದೆ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ಆ ಪರಲೋಕನ ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದಾನ್ರಿ.
ಆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ತಂದೆಗೆ ವಿಧೇಯನಾದನು, ತಂದೆ ಚಿತ್ತದಂತೆ ನಡೆದನು, ತಂದೆ ಇಷ್ಟದಂತೆ ಆತನು ಬಲಿಯಾದನು. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಅನೇಕ ಸಾರಿ ನಿನ್ನ ಜೀವಿತದಲ್ಲಿ ಆ ರೀತಿ ಅಂತ ಒಂದು ಸಂದರ್ಭಗಳು ಒದಗಿ ಬರ್ಬೋದು. ಆದರೆ ನೀವೇನು ಆಗ್ಬೇಕಂದ್ರೆ ಯೇಸು ಕ್ರಿಸ್ತನನ್ನ ಮಾತಿಗೆ ವಿಧೇಯರಾಗಬೇಕು. ಒಂದು ಪೇತ್ರನು ಬರೀತಾನೆ, ಯೇಸು ಸ್ವಾಮಿ ಮೊದಲನೇ ಶಿಷ್ಯನಾಗಿರುವಂತ ಪೇತ್ರನು 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನ ನಡೆಯಬೇಕೆಂದು ಮಾದರಿಯನ್ನು ತೋರಿಸುವುದನ್ನು. ಅಂದ್ರೆ ಪ್ರಿಯ ನನ್ನ ಸಹೋದರರೇ, ಯೇಸು ಕ್ರಿಸ್ತನ ಸೇವೆಯಲ್ಲಿ ಆತನ ತಂದೆಯ ಚಿತ್ತ ನೆರವೇರಿಸುವುದಕ್ಕೆ ಬಂದಾಗ ಎಷ್ಟೋ ಅವಮಾನಗಳು ಹೊಂದಿದನು, ಎಷ್ಟೋ ಹಿಂಸೆಯನ್ನು ತಾಳಿದನು, ಕೊನೆಗೆ ತನ್ನ ಪ್ರಾಣವನ್ನೇ ಕೊಡುವಷ್ಟು ವಿಧೇಯನಾದನು. ಆದರೆ ನೀನು ಪ್ರಾಣ ಅಂತ ಸಂದರ್ಭ ಬಂದ್ರೆ ನೀನು ಕೊಡ್ಲಿಕ್ಕೆ ಹಿಂದೆ ಹೋಗ್ಬಾರ್ದು. ಆದರೆ ಕ್ರಿಸ್ತನ ಸೇವೆಯಲ್ಲಿ ಅಡೆತಡೆಗಳು, ಶ್ರಮೆಗಳು, ಶೋಧನೆಗಳು, ಕೆಲವು ಸಂದರ್ಭ ಕುಡಿಯೋಕ್ ನೀರು ಸಿಗೋದಿಲ್ಲ, ತಿನ್ನೋದಕ್ಕೆ ಊಟ ಸಿಗೋದಿಲ್ಲ, ಒದ್ದುಕೊಳ್ಳೋದು ಬಟ್ಟೆ ಸಿಗೋದಿಲ್ಲ. ಕ್ರಿಸ್ತನ ಸೇವೆ ಅಂದ್ರೆ ಮುಳ್ಳಿನ ಹಾಸಿಗೆ ಇದ್ದಂಗೆ. ಕ್ರಿಸ್ತನ ಸೇವೆ ಅಂದ್ರೆ ಮುಳ್ಳಿನ ಹಾಸಿಗೆ. ಮೇಲೆ ಹಾಸಿಗೆ ಬಟ್ಟೆ ಕಾಣ್ತಾ ಇರ್ತವೆ, ಒಳಗಡೆ ಮುಳ್ಳುಗಳಿರ್ತವೆ. ಅಂದ್ರೆ ನಾನಾ ರೀತಿ ಶೋಧನೆಗಳು, ಶ್ರಮೆಗಳು, ಕಷ್ಟಗಳಿರ್ತದೆ. ಆದ್ರೆ ಇದಕ್ಕಾಗಿ ನೀವು ಕರೆಯಲ್ಪಟ್ಟಾಗ ಆ ಯೇಸು ಕ್ರಿಸ್ತನಲ್ಲಿ ಕನಿಷ್ಠ 0.0000 ಅಂತ ಹೇಳಿ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಒಂದು ಇಕ್ಕಿದ್ರೆ ಎಷ್ಟು ಹಿಂಸೆ, ಅಷ್ಟಾದ್ರೂ ನೀನು ಯೇಸು ಕ್ರಿಸ್ತನಲ್ಲಿ ಒಂದು ತಾಳ್ಮೆನ ವಹಿಸ್ಕೊಂಡು ಶ್ರಮೆ ಪಟ್ರೆ ಖಂಡಿತ ಪರಲೋಕ ರಾಜ್ಯದಲ್ಲಿ ನಿನಗೆ ನಿನ್ನ ಹೆಸರು ಉಳಿಯಲ್ಪಡ್ತದೆ. ಯೇಸು ಕ್ರಿಸ್ತನೊಟ್ಟಿಗೆ ನೀನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಯೇಸುವಿನ ಬಗ್ಗೆ ನಾವೇನ್ ಮಾಡ್ಬೇಕು? ಸುವಾರ್ತೆ ಸಾರಬೇಕು. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 31ನೇ ವಚನ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ಹೇಳುತ್ತಂದ್ರೆ, ಇದಲ್ಲದೆ ಆತನು ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3ನೇ ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡೋದಕ್ಕೆ ಪ್ರಾರಂಭ ಮಾಡಿದನು. ಅಂದ್ರೆ ದೇವರ ಚಿತ್ತದ ಮೇರೆಗೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಕೊಲ್ಲಲ್ಪಡಬೇಕಾಗಿದೆ. ಅಂದ್ರೆ ನಿನ್ನ ನನ್ನ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಆತನು ಕೊಲ್ಲಲ್ಪಡಬೇಕಾಗಿದೆ. ಆ ಶಿಲುಬೆ ಏರಬೇಕಾಗಿದೆ, ಆತನ ಮರಣ ಹೊಂದಬೇಕಾಗಿದೆ, ಸಮಾಧಿಯಲ್ಲಿ ಮೂರು ದಿವಸ ಇಡಲ್ಪಡಬೇಕಾಗಿದೆ, ಮತ್ತೆ ಆತನ ಮೃತ್ಯುಂಜಯನಾಗಿ ಎದ್ದು ಬರಬೇಕಾಗಿದೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರೇ, ಆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 45ನೇ ವಚನ ಕೂಡ ಏನ್ ಹೇಳುತ್ತಂದ್ರೆ, 10ನೇ ಅಧ್ಯಾಯ 45ನೇ ವಚನ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿ ಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದೇನೆಂದ್ರೆ ಮನುಷ್ಯಗೋಸ್ಕರ ತಾನು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬಂದಿಲ್ಲ, ಅನೇಕರನ್ನ ಏನ್ ಮಾಡಬೇಕು? ಬಿಡಿಸಿಕೊಳ್ಳುವುದಕ್ಕಾಗಿ. ಅಂದರೆ ನರಕದಿಂದ, ಶಾಪಗಳಿಂದ, ಪಾಪಗಳಿಂದ, ಸೈತಾನನಿಂದ, ಸೈತಾನ ಕುತಂತ್ರಗಳಿಂದ, ಎಲ್ಲ ಪಾಪ ವೇದನೆಗಳಿಂದ ಬಿಡಿಸಿ ಅವ್ರನ್ನ ಶುದ್ಧರನ್ನಾಗಿ ಮಾಡಿ ಅವ್ರನ್ನ ಆ ತಂದೆಯ ಬಳಿಗೆ ಸೇರಿಸಬೇಕಾದ್ರೆ ಕನಿಷ್ಠ ಕೊನೆಗೆ ತನ್ನ ಪ್ರಾಣವನ್ನು ಕೂಡ ಹಿಂದೆಗೆದಿದೆ, ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿ ಬಂದಂತ ದೇವರು. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನಿನಗೋಸ್ಕರ ನನಗೋಸ್ಕರ ತನ್ನ ಪ್ರಾಣವನ್ನೇ ಆತನು ಕೊಟ್ಟಂತ ದೇವಾದಿ ದೇವರನ್ನ ನಾನು ಹಿಂಬಾಲಿಸುವುದಾದರೆ ಆತನು ಎಲ್ಲಿದ್ದಾನೋ ಅಲ್ಲಿ ನಾನು ಇರ್ಲಿಕ್ಕೆ ಇರಿಸಿದ್ವಿ. ಈ ಲೋಕದಲ್ಲಿ ಕ್ರಿಸ್ತನಿಗೆ ಶ್ರಮೆಗಳು ತಪ್ಪಿದ್ದಲ್ಲ, ನಿನಗೂ ಒಂದು ವೇಳೆ ಅಂತ ಶ್ರಮೆಗಳು ಬರಬಹುದು, ಶೋಧನೆ ಬರಬಹುದು, ಕಷ್ಟ ಇರ್ಬೋದು, ಹಿಂಸೆ ಇರ್ಬೋದು, ವೇದನೆ ಇರ್ಬೋದು. ಆದರೆ ಕ್ರಿಸ್ತನು ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ. ಅದೇ ಪ್ರಕಾರ ನೀನು ಸಹಿಸಿಕೊಂಡು ಸ್ವಲ್ಪ ಕಾಲ ಮಾತ್ರ ಈ ವೇದನೆಗಳಿಂದ ಸಹಿಸಿಕೊಂಡು ನಿನ್ನ ದಿನವು ಕರ್ತನ ದಿನ ಬರೋಣ ತನಕ ನೀನು ಸಹಿಸಿಕೊಂಡಿರೋದಾದ್ರೆ ಖಂಡಿತ ಕರ್ತನ ಇವಾಗ ಎಲ್ಲವನ್ನು ಜಯಿಸಿ
ತಂದೆಯ ಬಲಪಾಶ ಪರಲೋಕದಲ್ಲಿದ್ದಾನೆ. ಆತನೊಳಗೆ ನೀನು ನಾನೆಲ್ಲರೂ ಸೇರ್ಲಿಕ್ಕೆ ಈ ಲೋಕದಲ್ಲಿ ಒಂದು ವೇಳೆ ಸಹ ಶ್ರಮೆಗಳು ಬಂದರು ಯೇಸು ಕ್ರಿಸ್ತನ ಬಿಡದೆ ಯೇಸು ಕ್ರಿಸ್ತನ ಹಿಂಬಾಲಿಸುವರಾಗಿರೋಣ. ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿದ್ದಾನೆ ಮತ್ತು ನಮ್ಮನ್ನು ಕೂಡ ತಂದೆಯ ಬಳಿಗೆ ಆತನು ಸೇರಿಸಲಿಕ್ಕೆ ಆಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಯಾರನ್ನು ಹಿಂಬಾಲಿಸ್ತೀಯ? ಈ ಲೋಕವನ್ನ, ಲೋಕದ ಜನರನ್ನ, ಲೋಕದ ಇಷ್ಟಗಳನ್ನ, ಲೋಕದ ಸುಖಭೋಗಗಳು ಹಿಂಬಾಲಿಸಿದ್ದಾದರೆ ನೀನು ನರಕಕ್ಕೆ ಹೋಗುವುದು ಶತಸಿದ್ಧ. ಆದರೆ ಯೇಸು ಕ್ರಿಸ್ತನ ಹಿಂಬಾಲಿಸು. ಯೇಸು ಕ್ರಿಸ್ತನ ಶ್ರಮಗಳಲ್ಲಿ ನೀನು ಪಾಲು ತೆಗೆದುಕೋ. ಯೇಸು ಕ್ರಿಸ್ತನ ಇರುವವರೆಗೆ ನೀನು ನಾನು ಸೇರಿ ಯುಗಾಂತರಗಳು ಆತನ ರಾಜ್ಯದಲ್ಲಿ ನಾವು ಆತನೊಟ್ಟಿಗೆ ಇರ್ಲಿಕ್ಕೆ ದೇವರು ನಮ್ಗೆ ಸಹಾಯ ಮಾಡಲಿ. ಈ ಮಾತುಗಳಿಂದ ದೇವರು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಏಸಯ್ಯ, ನಿನಗೆ ವಂದನೆ, ನಿನ್ನ ಮಹಿಮೆ, ಘನ, ಮಾನ, ಮಹಿಮೆ ಸಲ್ಲಿಸ್ತಾ ಇದೆಪ್ಪ. ಈ ಲೋಕದನ್ನೇ ನಾವು ಹಿಂಬಾಲಿಸೋದಕ್ಕಿಂತ ಅಪ್ಪ ನಿನ್ನನ್ನು ಹಿಂಬಾಲಿಸುವುದು ಎಷ್ಟೋ ಶ್ರೇಷ್ಠವಾಗಿದೆ, ಉತ್ತಮವಾಗಿದೆ, ಉನ್ನತವಾಗಿದೆ ಸ್ವಾಮಿ. ಅಪ್ಪ, ಮೋಶೆಯನ್ನ ಯೆಹೋಶುವನು ಹಿಂಬಾಲಿಸಿದಂತೆ ಸ್ವಾಮಿ, ಎಲಿಯನನ್ನ ಎಲೀಷನು ಹಿಂಬಾಲಿಸಿದಂತೆ ಸ್ವಾಮಿ, ನವೋಮಿಯನ್ನ ರೂತಲು ಹಿಂಬಾಲಿಸಿದ ಹಾಗೆ ತಂದೆಯಾದ ದೇವರೇ, ನಾವು ನಿನ್ನನ್ನೇ ಹಿಂಬಾಲಿಸಿ ಸ್ವಾಮಿ. ನಿನ್ನ ಹಿಂಬಾಲಕರಾಗಿ ಸ್ವಾಮಿ, ನೀವು ತೋರಿಸ್ಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ನಡೆದು ಸ್ವಾಮಿ, ನೀನಿರುವೊಳಗೆ ನಾವೆಲ್ಲರೂ ಸೇರೋ ಹಾಗೆ ದೇವರೇ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಅಪ್ಪ, ಈ ವಾಕ್ಯವನ್ನು ಕೇಳುವಂತ ಪ್ರಿಯ ನಿನ್ನ ಮಗಳನ್ನು, ಪ್ರಿಯ ನಿನ್ನ ಮಗನನ್ನು ಸ್ವಾಮಿ ಅಪ್ಪ ನೀವು ಆಶೀರ್ವದಿಸಿ, ಈ ವಾಕ್ಯದ ಮುಖಾಂತರ ಅವರು ಮಾನಸಾಂತರ ಹೊಂದಿ ಈ ಲೋಕವನ್ನು ಹಿಂಬಾಲಿಸಿದ ಸ್ವಾಮಿ, ನಿನ್ನನ್ನು ಹಿಂಬಾಲಿಸಿ ಸ್ವಾಮಿ, ನೀನಿರುವೊಳಗೆ ಸೇರೋ ಹಾಗೆ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.